ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ದಿವ್ಯಾ. ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ಲಾಗಿ ಹಾಗೆ ಅಷ್ಟೇ ಸಖತ್ ಟೇಸ್ಟಿಯಾಗಿ ಪ್ಲೈನ್ ರೈಸ್ ಬಾತ್ನ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ಪ್ಲೈನ್ ರೈಸ್ ಬಾತ್ ಬೇಕಾದ್ರೆ ಹೇಳ್ಬೋದು, ಇಲ್ಲ ಟೊಮೊಟೊ ಬಾತ್ ಅಂತಂದರೆ ಹೇಳ್ಬೋದು. ಟೊಮೊಟೊ ಬಾತು ಒಂದು 7-8 ಥರ ಮಾಡಬಹುದು. ಸಿಂಪಲ್ಲಾಗಿ ತರಕಾರಿನೂ ಏನೂ ಇಲ್ಲ ಮತ್ತು ಏನು ಅಡುಗೆ ಮಾಡಲಿಕ್ಕೂ ಏನೂ ಇಲ್ಲ ಅಂದ್ಕೊಂಡ ಟೈಮ್ನಲ್ಲಿ ಇದನ್ನು ಈಸಿಯಾಗಿ ಒಂದು 10 ನಿಮಿಷಕ್ಕೆಲ್ಲ ಮಾಡಿಬಿಡ್ಬೋದು. ಒಂದು ಕುಕ್ಕರ್ನ ಬಿಸಿಗಿಟ್ಕೊಂಡು ಅದಕ್ಕೆ ಒಂದು 4 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಡ್ರೈ ಸ್ಪೈಸಸ್ ಪಲಾವ್ ಹಾಕೋಂಥ ಡ್ರೈ ಸ್ಪೈಸಸ್ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಸ್ವಲ್ಪ ಕರಿಬೇವು ಹಾಗೆ ಒಂದು 4-5 ಹಸಿಮೆಣ್ಸಿಕಾಯಿ, ಒಂದು 6-7 ಉದ್ದುದ್ದಾಗಿ ಕಟ್ ಮಾಡ್ಕೊಂಡಿರೋವಂಥ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಚೆನ್ನಾಗಿ ಫ್ರೈ, ಈಗ ಯಾವುದೇ ಆಗಲಿ ಈರುಳ್ಳಿ ಆಗಲಿ ಸೊಪ್ಪುಗಳಾಗಲಿ ಟೊಮೊಟೊಗಳಾಗಲಿ ಚೆನ್ನಾಗಿ ಫ್ರೈ ಮಾಡಿ ನಾವು ಅದರ ನೀರು ಬಿಡಿಸಿದ್ರೇ ಈ ಪ್ಲೈನ್ ರೈಸ್ ಬಾತಿಗೆ ಟೇಸ್ಟ್ ಚೆನ್ನಾಗಿ ಬರೋಂಥದ್ದು. ನಾವು ಹಿಂದಿಂದೇ ಒಗ್ಗರಣೆಗೆ ಹಾಕಿದ್ರೆ ಚೆನ್ನಾಗಿ ಬರೋದಿಲ್ಲ. ಇವಾಗ ನೋಡಿ ಒಂದು 5-6 ಟೊಮೊಟೊ ಹಾಕ್ಕೊಂಡಿದ್ದೀನಿ, ಆ್ಯಪಲ್ ಟೊಮೊಟೊ. ನೀವು ಬೇಕಿದ್ರೆ ಹುಳಿ ಟೊಮೊಟೊ ಹಾಕಬಹುದು. ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನು ಇವಾಗಲೇ ಹಾಕ್ಕೊತಿದ್ದೀನಿ. ಚೆನ್ನಾಗಿ ಟೊಮೆಟೊ ಎಲ್ಲ ಕ್ಲೀನಾಗಿ ಮ್ಯಾಶ್ ಆಗೋ ಥರ ಫ್ರೈ ಆಗಬೇಕು. ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಚೆನ್ನಾಗಿ ಟೊಮೊಟೊ ಎಲ್ಲ ಫ್ರೈ ಆಗುವ ಥರ, ನೀಟಾಗಿ ಬಾಡೋ ಥರ, ಅದರಲ್ಲಿರೋ ನೀರೆಲ್ಲ ಬಿಟ್ಕೊಳ್ಳೋ ಥರ ಒಂದು 10 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ನೀರು ಬಿಟ್ಕೊಂಡಿದೆ. ಈ ಥರ ನೀರು ಬಿಟ್ಕೊಬೇಕು. ಟೊಮೊಟೊ ಚೆನ್ನಾಗಿ ಫ್ರೈ ಆಗಿಲ್ಲ ಅಂದರೆ ಇದಕ್ಕೆ ಟೇಸ್ಟ್ ಬರೋಲ್ಲ, ಯಾಕಂದರೆ ನಾವಿಲ್ಲಿ ಜಾಸ್ತಿ ಏನೋ ಇಂಗ್ರೀಡಿಯೆಂಟ್ಸ್ ಹಾಕ್ತಿಲ್ಲ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮೇಯ್ನು ಇದಕ್ಕೆ ಆಗುತ್ತೆ. ಒಂದು 2 ಟೇಬಲ್ ಸ್ಪೂನ್ ಹಾಕ್ಕೋತೀನಿ, ಸ್ವಲ್ಪ ಜಾಸ್ತಿನೇ ಹಾಕ್ಕೋತೀನಿ. ನಾವೇ ಯಾವುದೇ ಥರ ಮಸಾಲೆಗಳು ಹಾಕ್ತಾ ಇರೋದ್ರಿಂದ, ಪ್ಲೈನ್ ರೈಸ್ ಬಾತ್ ಆಗಿರೋದ್ರಿಂದ ಇದು ಟೇಸ್ಟ್ ಕೊಡಲಿಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಜಾಸ್ತಿ ಹಾಕ್ಕೋಬೇಕು. ಸ್ವಲ್ಪ ಟೊಮೊಟೊನೂ ಕೂಡ ಜಾಸ್ತಿ ಹಾಕ್ಕೋಬೇಕಾಗತ್ತೆ. ಇವಾಗ ಇದಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ಮೊಸರನ್ನ ಹಾಕ್ಕೋತಿದ್ದೀನಿ. ಮೊಸರು ಸ್ಕಿಪ್ ಮಾಡಬೇಡಿ, ಮೊಸರು ಹಾಕೋದ್ರಿಂದ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಟೊಮೊಟೊ ಟೇಸ್ಟ್ ಬೇರೆ, ಮೊಸರು ಟೇಸ್ಟೇ ಬೇರೆ. ಇವಾಗ ಲಿಡ್ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ. ನೋಡಿ ಈ ಥರ ನಾವು ಹಾಕಿರೋವಂಥ ಎಲ್ಲ ಅದನ್ನು ಫ್ರೈ ಆಗಿ ನೀಟಾಗಿ ಅದರಲ್ಲಿರೋ ನೀರನ್ನ ಬಿಟ್ಕೋಬೇಕು. ನೋಡಿ ಈ ಥರ ಮಸಾಲೆ ರೆಡಿ ಆಗಬೇಕು. ಇದಕ್ಕೆ ಟೊಮೊಟೊ ಚೆನ್ನಾಗಿ ಬಾಡಿಸ್ಕೊಂಡಿಲ್ಲ ಅಂದರೆ ಚೆನ್ನಾಗಿ ಬರೋದಿಲ್ಲ, ಮತ್ತೆ ಹೇಳ್ತಾ ಇದ್ದೀನಿ. ಇವಾಗ 2 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡ್ರನ್ನ ಹಾಕ್ಕೋಬೇಕು. ಮೆಣಸಿನ್ಕಾಯಿನ ನಾನು 4-5 ಹಾಕ್ಕೊಂಡಿದ್ದೆ, ಖಾರ ಏನೂ ಇರಲಿಲ್ಲ, ಅದು ಹಸಿಮೆಣ್ಸಿಕಾಯಿ. ನೀವು ಕೂಡ ಅಷ್ಟನ್ನೇ ಹಾಕ್ಕೊಳ್ಳಿ. ಚಿಲ್ಲಿ ಪೌಡ್ರನ್ನೂ ಹಾಕ್ಕೋಬೇಕು, ಆವಾಗಲೇ ಟೇಸ್ಟ್ ಬರೋದು ರೈಸ್ ಬಾತ್ಗೆ. 2 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರು, 1 ಟೇಬಲ್ ಸ್ಪೂನ್ ಧನಿಯಾ ಪೌಡರು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಇದೇ ನಾವು ಪ್ಲೈನ್ ರೈಸ್ ಬಾತ್ ಮಾಡೋದಕ್ಕೆ ಮಸಾಲೆ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಒಂದು 10 ನಿಮಿಷಕ್ಕೆಲ್ಲ ಆಗೋಗಿಬಿಡುತ್ತೆ. ನಿಜವಾಗ್ಲೂ ನಮಗೆ ಡಿನ್ನರ್ ಮಾಡಲಿಕ್ಕೆ ತರಕಾರಿ ಏನೂ ಇಲ್ಲ, ಸಾಂಬಾರು ಮಾಡೋಕ್ಕೆ ಅಂದಾಗ, ಲಂಚ್ ಮಾಡೋಕ್ಕಾಗಲಿ ಡಿನ್ನರ್ ಮಾಡೋಕ್ಕಾಗಲಿ ಯಾವುದಕ್ಕೂ ತರಕಾರಿನೇ ಇಲ್ಲ ಮನೆಯಲ್ಲಿ ಏನು ಅಂದಾಗ, ಬರೀ ಈರುಳ್ಳಿ ಟೊಮ್ಯಾಟೊ ಇದ್ದರೆ ಇನ್ನೇನು ಚಿಲ್ಲಿ ಪೌಡರ್ ಧನಿಯಾ ಪೌಡರ್ ಮನೇಲಿ ಇದ್ದೇ ಇರುತ್ತೆ. ಈ ಥರ ಫಟಾಫಟ್ ಅಂತ ರೈಸ್ ಬಾತ್ ಮಾಡಿಬಿಡ್ಬೋದು. ಸ್ವಲ್ಪ ಅರಿಶಿನ ಪೌಡ್ರ್ ಹಾಕೊಂಡು ಫ್ರೈ ಮಾಡಿಕೊಂಡು ತೊಳೆದಿಟ್ಕೊಂಡಿರೋ ಅಂಥ ಅಕ್ಕಿನ ಹಾಕ್ಕೋಬೇಕು. ನಿಮ್ಮ ಮನೆಯಲ್ಲಿ ನೀವು ಯಾವುದು ಯೂಸ್ ಮಾಡ್ತೀರೋ ಅದೇ ಅಕ್ಕಿ ಹಾಕ್ಕೋಬೋದು. ಇದಕ್ಕೆ ಈ ಥರ ರೈಸ್ ಬಾತ್ಗಳಿಗೆ, ಪಲಾವ್ಗಳಿಗೆ, ಈ ಥರ ರೈಸ್ಗಳಿಗೆಲ್ಲದಕ್ಕೂ ನಾನು ಜೀರಾ ರೈಸ್ನ ಬಳಸ್ತೀನಿ. ನೀವು ಯಾವ್ದು ಹಾಕ್ಕೋತೀರೋ ನಿಮ್ಮ ಮನೆಯಲ್ಲಿ ಅದನ್ನು ಹಾಕ್ಕೋಬೋದು. ರೈಸ್ 1.5 ಲೋಟ ತೊಗೊಂಡಿದ್ದೆ, ಈಗ ನಾನು 3 ಲೋಟ ನೀರನ್ನ ಹಾಕ್ಕೋತಿದ್ದೀನಿ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು. ನಿಜವಾಗ್ಲೂ ಈ ಹೋಟೆಲಲ್ಲೆಲ್ಲ ಕೊಡ್ತಾರಲ್ಲ ರೈಸ್ ಬಾತು, ಅದಕ್ಕಿಂತಲೂ ಚೆನ್ನಾಗಿ ಬಂದಿತ್ತು. ಒಂದು ಸಲ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಇಷ್ಟೇ, ತುಂಬ ಸಿಂಪಲ್ಲು. ಟೊಮೊಟೊ ಎಲ್ಲ ಹೆಚ್ಚಾಕಿ ಜಾಸ್ತಿ ಖಾರ ಎಲ್ಲ ರುಬ್ಬಿ ಪಲಾವ್ ಆಗಲಿ ಟೊಮೊಟೊ ಬಾತ್ ಆಗಲಿ ಮಾಡ್ತೀವಿ. ಬಟ್ ಏನೂ ಆಗದೇ ಇರೋ ಟೈಮಲ್ಲಿ ಒಂದು 10 ನಿಮಿಷಕ್ಕೆಲ್ಲ ಫಟಾಫಟ್ ಅಂತ ಆಗೋವಂಥದ್ದು, ಬೇಗನೆ ದಿಢೀರಾಗಿ ಮಾಡೋವಂಥದ್ದು ರೈಸ್ ಬಾತ್. ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ನೋಡಿ ಒಂದು ಕುದಿಯೋವರೆಗೂ ಲಿಡ್ ಕ್ಲೋಸ್ ಮಾಡಿ ಕುದಿಸಿ, ಒಂದು ಕುದಿ ಬಂದಮೇಲೆ ನಾವು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ವಿಸಿಲ್ ತಗೋಬೇಕು. ನಾವು ಕುದಿ ಬರೋಕ್ಕೂ ಮುಂಚೆನೇ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ವಿಸಿಲ್ ತಗೊಳ್ಳೋದ್ರಿಂದ ತಳ ಹಿಡಿಯುತ್ತೆ, ಒಂದು ನೀಟಾಗಿ ಮಿಕ್ಸ್ ಆಗೋಲ್ಲ ಮಸಾಲೆ. ಇವಾಗ ನೋಡಿ
ಎಷ್ಟು ಚೆನ್ನಾಗಿ ಬಂದಿದೆ, ಉಡುಡಿಯಾಗೂ ಕೂಡ ಬಂದಿದೆ. ಎಲ್ಲೂ ಸ್ವಲ್ಪನೂ ನೀರು ಜಾಸ್ತಿ ಆಗಿರೋದಾಗಲಿ ಮಸಾಲೆ ಜಾಸ್ತಿ ಆಗಿರೋದಿಲ್ಲ ಯಾವುದೂ ಆಗಿಲ್ಲ, ಪರ್ಫೆಕ್ಟಾಗಿ ಹೋಟೆಲಲ್ಲಿ ಹೇಗೆ ಕೊಡ್ತಾರೋ ಹಾಗೇ ಬಂದಿದೆ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು. ಒಂದ್ಸಲ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.